ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹಲಸಿನ ಹಣ್ಣಿಂದ ಮಾಡುವಂಥ ಒಂದು ತಿಂಡಿನ ತೋರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಪತೋಳಿ ಅಂತ ಕರಿತೀವಿ. ಇದು ಹಲಸಿನ ಹಣ್ಣಿನ ಸೊಳೆಯನ್ನು ನಾನು ಸುಮಾರು ಒಂದು 15-16 ಸೊಳೆ ತೊಗೊಂಡಿದ್ದೀನಿ. ಅದು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು 15-16 ತೊಗೊಂಡಿದ್ದೀನಿ. ಒಂದು 16 ಸೊಳೆ ಆಗ್ಬೋದೇನೋ. ಆಮೇಲೆ 1 ಲೋಟ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಇದೇ ಲೋಟದಲ್ಲಿ 1 ಲೋಟ ಅಕ್ಕಿನ ಒಂದು 5-6 ಗಂಟೆ ಮುಂಚೆ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಅದು ಅಕ್ಕಿ 5-6 ಗಂಟೆ ಮುಂಚೆನೇ ನಾನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಈಗ ಮೊದಲು ನಾವು ಕಾಯಿ ತುರಿನ ಮತ್ತು ಬೆಲ್ಲ, ಆಮೇಲೆ ಹಲಸಿನ ಸೊಳೆ ನಾನು 1 ಲೋಟ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕ್ಕೋಬೋದು. ನಾನು ಮೀಡಿಯಮ್ ಸ್ವೀಟ್ ಮಾಡಿದ್ದೀನಿ. ಅದು ಹಲಸಿನ ಸೊಳೆನೂ ಸ್ವೀಟಾಗಿತ್ತು. ಮೀಡಿಯಮ್ ಆಗಿ ಸ್ವೀಟ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ 1.5 ಲೋಟದಷ್ಟು ಬೆಲ್ಲದ ಪುಡಿನ ಹಾಕ್ಕೋಬೋದು. ನಾನು 1 ಲೋಟ ಹಾಕ್ಕೊಂಡಿದ್ದೀನಿ. ಇದು ಬೆಲ್ಲ, ಕಾಯಿ ತುರಿ ಮತ್ತು ಹಲಸಿನ ಸೊಳೆ ಅಷ್ಟನ್ನು ಹಾಕಿಬಿಟ್ಟು ಮೊದಲು ಮಿಕ್ಸಿ ಮಾಡ್ಕೋಬೇಕು. ಅದು ಮಿಕ್ಸಿ ಮಾಡ್ಕೊಂಡಾದಮೇಲೆ ಆಮೇಲೆ ಅಕ್ಕಿನ ತೊಳೆದಿರೋ ನೆನೆಸಿರೋ ಅಕ್ಕಿನ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ಅದನ್ನು ನೈಸಾಗಿ ರುಬ್ಕೋಬೇಕು. ತುಂಬ ನೈಸೇನು ಬೇಕಾಗಿಲ್ಲ. ಇದು ಸ್ವಲ್ಪ ರವೆ ರವೆ ಆಗಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ನಾನು ಆ್ಯಕ್ಚುಲಿ ನೀರು ಹಾಕದೇ ರುಬ್ಬಬೇಕು. ನಾನು ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ರುಬ್ಬಿದ್ದೀನಿ. ಯಾಕಂದರೆ ಮಿಕ್ಸಿ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ರುಬ್ಕೋತಾ ಇದ್ದೀನಿ. ಇದು ಒಂಥರ ತರಿಯಾಗಿ ಇದ್ರೂ ಇಡ್ಲಿ ಟೈಪು ಹಿಟ್ಟು ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ತುಂಬ ನೈಸೇನು ಆಗಬೇಕಂತೇನಿಲ್ಲ. ಹಂಗೆ ನೋಡಿ, ಹಿಟ್ಟು ಈ ಥರ ಬಂದಿದೆ. ಇದು ಜಾಸ್ತಿ ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಸ್ವಲ್ಪ ಕಮ್ಮಿ 1 ಲೋಟಕ್ಕೆ 1 ಲೋಟ ಹಾಕಿದ್ದೀನಿ. ಇನ್ನು ಬೇಕಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಮಾಡ್ಕೊಂಡ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂಥರ ತುಂಬಾ ಚೆನ್ನಾಗಿ ಟೇಸ್ಟಿ ಆಗೋವಂಥ ಒಂದು ತಿಂಡಿ ಇದು. ಇದು ನೋಡಿ, ಬಾಳೆ ಎಲೆನ ಪೀಸಸ್ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಿಟ್ಟನ್ನು ಈ ಥರ ಹಾಕಿಬಿಟ್ಟು ಅದೇನು ಪಸರಿಸ್ಬೇಕಾಗೂ ಇಲ್ಲ. ಆ್ಯಕ್ಚುಲಿ ಫುಲ್ ಹಾಕ್ಕೊಂಡ್ರೆ ಪಸರಿಸ್ಬೇಕಾಗೂ ಇಲ್ಲ. ನಾನು ಸುಮ್ಮನೆ ಹಾಕಿಬಿಟ್ಟು ಪಸರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬಟ್ ಹೀಗೆ ಫುಲ್ ಹಾಕ್ಕೊಂಬಿಟ್ಟು ಹಾಗೇ ಮಡಚ್ಕೊಂಡು ಇಟ್ಕೋಬೋದು. ಹಾಗೆ 2 ಸೈಡಲ್ಲಿ ನೋಡಿ ಈ ಥರ ಮಡಚ್ಕೋಬೇಕು. 2 ಸೈಡ್ಗೂ ಮಡಚ್ಕೊಂಬಿಟ್ಟು ಹೀಗೆ ಇಟ್ಕೋಬೇಕು. ಈ ಥರ 2 ಸೈಡು, ಈ ಕಡೆ 2 ಸೈಡು ಮಡಚಿಬಿಟ್ಟು ಅದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ, ಹಾಗೆ ಇಡ್ಲಿದು ತೂತ ಇರೋ ಪಾತ್ರೆನ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಇಟ್ಟಿದ್ದೀನಿ. ಹಾಗೆ ಉಲ್ಟಾ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಥರ ನೋಡಿ ಹಾಕ್ಕೊಂಬಿಟ್ಟು ಫುಲ್ ಹಾಕ್ಕೊಂಬಿಟ್ಟು ಬೇಕಾದರೆ ಹಾಗೆ ಮಡಚ್ಕೋಬೋದು, ಇಲ್ಲ ಪಸರಿಸ್ಬಿಟ್ಟು ಇಟ್ಕೋಬೋದು. ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಇಟ್ಕೋಬೋದು. ಹೇಗೆ ಬೇಕಾದರೂ ಮಾಡ್ಕೋಬೋದು. ಈ ಥರ ನೋಡಿ, ಹೀಗೆ 2 ಸೈಡಿಗೆ ಮಡಚೋದು, ಹೀಗೆ ಈ ಥರ ಹೋಲ್ಡ್ ಮಾಡೋದು, ಮತ್ತು ಇನ್ನೊಂದು ಸೈಡಲ್ಲೂ ಹೋಲ್ಡ್ ಮಾಡೋದು. ಈ ಥರ ಮಾಡಿಕೊಂಡು ಉಲ್ಟಾ ಮಾಡಿಬಿಟ್ಟು ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿ ನೋಡಿ. ಇಷ್ಟು ಪೀಸಸ್ ಆಗಿದೆ ನಂದು. ಇಷ್ಟು ಪೀಸಸನ್ನು ಮಡಚಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ನೀರು ಕುದೀತಾ ಇದೆ. ಈಗ ಅದನ್ನು ಸ್ಟೀಮ್ ಮಾಡ್ಕೋಬೇಕು. ಅದು ಸುಮಾರು ಒಂದು 50 ನಿಮಿಷ 1 ಗಂಟೆ ಆದರೂ ಪರವಾಗಿಲ್ಲ. ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ನಾನು 50 ನಿಮಿಷ ಸ್ಟೀಮ್ ಮಾಡಿದ್ದೀನಿ ಇದನ್ನು. 50 ನಿಮಿಷ ಇದರಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹೀಗೆ ಬಂದಿದೆ. ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಇದನ್ನು ಮಾರನೇ ದಿವಸಕ್ಕೆ ಇಟ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾರನೇ ದಿವಸ ಇಟ್ಕೊಂಡು ಸ್ಟೀಮ್ ತಿರ್ಗಾ ಒಂಚೂರು ಬಿಸಿ ಮಾಡ್ಕೊಂಡು ತಿಂದರೂ ಆಗುತ್ತೆ, ಹಾಗೇನೆ ತಿಂದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಈ ಥರ ಹೀಗೆ ಬಿಡಿಸ್ಕೋಬೇಕು. ಇದು ಬಿಸಿ ಬಿಸಿ ಇದೆ, ನಿಧಾನವಾಗಿ ಬಿಡಿಸ್ತಾ ಇದ್ದೀನಿ. ಇಲ್ಲೇ ಸ್ವಲ್ಪ ಆರಿದ್ರೆ ಚೆನ್ನಾಗಿ ಕ್ಲೀನಾಗಿ ಬಿಡಿಸ್ಕೊಂಡು ಬಂದುಬಿಡತ್ತೆ.
ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಎಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ಹೇಳಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.